ಹಾಯ್ ರಾಗಿ ರೊಟ್ಟಿ ಮಾಡಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಅಂತೇಳಿ ಇವತ್ತಿನ ಊಟಕ್ಕೆ ರಾಗಿ ರೊಟ್ಟಿನೇ ಮಾಡ್ತಾ ಇದ್ದೀನಿ. ನಾನು ರಾಗಿ ರೊಟ್ಟಿನ ಜೋಳದ ರೊಟ್ಟಿ ಯಾವ ಥರ ಮಾಡ್ಕೊಳ್ತೀನೋ ಅದೇ ಥರ ರಾಗಿ ರೊಟ್ಟಿನೂ ಕೂಡ ಮಾಡ್ಕೊಳ್ಳೋದು. ಕುದಿಯೋ ನೀರನ್ನ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿದ್ದಿ ತಟ್ಟಿ ತವದ ಮೇಲೆ ಸುಟ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಗೋಗ್ಬಿಡುತ್ತೆ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಇದ್ರ ಜೊತೆ ನಾನು ಚೌಳಿಕಾಯಿ ಪಲ್ಯ, ಉಚ್ಚೆಳ್ಳು ಚಟ್ನಿ ಪುಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಉಚ್ಚೆಳ್ಳು ಚಟ್ನಿ ಪುಡಿ ಒಂದು ಒಳ್ಳೆ ಕಾಂಬಿನೇಷನ್ನು ರಾಗಿ ರೊಟ್ಟಿಗೆ, ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಡಿದ್ದೆ ಇವತ್ತು. ತುಂಬಾ ರುಚಿಯಾಗಿ ಕೂಡ ಬಂದಿತ್ತು. ನಾನು ಮೊದಲೇ ಉಚ್ಚೆಳ್ಳನ್ನ ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೆ ತಣ್ಣಗಾಗೋಕ್ಕೆ. ಇದಕ್ಕೇ ಕರಿಬೇವು ಕೊತ್ತಂಬರಿನೂ ಕೂಡ ಡ್ರೈ ರೋಸ್ಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಉಚ್ಚೆಳ್ಳು, ಖಾರದ ಪುಡಿ, ಉಪ್ಪು, ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಖಾರದ ಪುಡಿ, ಉಪ್ಪು ಬೇಕಂದರೆ ನೀವು ಹೆಚ್ಚು ಕಮ್ಮಿ ಬೇಕಂದ್ರೂ ಹಾಕ್ಕೊಬೋದು. ರೊಟ್ಟಿನೂ ಕೂಡ ರೆಡಿ ಮಾಡಿಕೊಂಡು ಊಟನ ಮುಗಿಸ್ಕೊಂಡು ಗರಂ ಮಸಾಲ ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಮನೇಲಿ ಅಂತೇಳಿ ಗರಂ ಮಸಾಲನೂ ಮಾಡ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮನೂ ಕೂಡ ಬರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತಂದಿರೋ ಥರ ಇರಲ್ಲ, ಫ್ರೆಶ್ ಆಗು ಕೂಡ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಮನೇಲೇ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಇದೆಲ್ಲನೂ ಮನೆಯಲ್ಲೇ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ.